ನಮಸ್ಕಾರ ವೀಕ್ಷಕ ರೈತರ ಮಿತ್ರರಿಗೆ. ಇವತ್ತು ತಾರೀಕು 15/1/2026. ಇವತ್ತಿನ ದಿವಸ ನನಗೂ ಉಮ್ಮಚ್ಚಿಗೆ ಹತ್ತಿರದ ನರೇಸರ ಹಳುವಲ್ಲಿದ್ದೆ. ಅಲ್ಲಿಯ ತೋಟದ ಒಂದು ವೀಕ್ಷಣೆ ಇದು. 1.5-2 ವರ್ಷದ ಗಿಡಗಳು, ಹಾಗೆ ಹಳೆಯ ತೋಟ ಎಲ್ಲದೂ ಇದ್ದು. ಇಲ್ಲಿ ವಿಶೇಷ ಏನಂತ ಕೇಳಿದ್ರೆ, ಕಳೆದ ಮಳೆಗಾಲದಲ್ಲಿ ಮೇ ಕೊನೆ ಜೂನ್ ಪ್ರಾರಂಭದಲ್ಲಿ ಹಳದಿ ಎಲೆ ಚುಕ್ಕೆ ರೋಗ ತೀವ್ರ ರೀತಿಯಲ್ಲಿ ಪ್ರಾರಂಭ ಆಗಿತ್ತು. ಆ ಸಂದರ್ಭದಲ್ಲಿ ಅವು ಯಾವುದೇ ಒಂದು ಸ್ಪ್ರೇಯನ್ನು ಮಾಡದೆ ಬುಡಕ್ಕೆ ಔಷಧಿ ಹಾಕುವುದರ ಮುಖಾಂತರವಾಗಿ ಇವತ್ತು ಗಿಡ ಇಷ್ಟು ತುಂಬ ಚೆನ್ನಾಗಿ ಹಸಿರುಗಟ್ಟಿಕೊಂಡಿತ್ತು. ಅದರ ಸಂಬಂಧಪಟ್ಟು ಇವರ ಹತ್ರ ಒಂದು ಅಭಿಪ್ರಾಯವನ್ನು, ಮಾಹಿತಿಯನ್ನು ತಗೊಂಬನ. ನಮಸ್ಕಾರ. ತಮ್ಮ ಹೆಸರು? ಮಾಲಿನಿ ಸುಬ್ರಹ್ಮಣ್ಯ ಭಟ್. ಮನೆ ಹೆಸರು? ನರೇಸರ. ಇಲ್ಲಿ ಕಳೆದ ಜೂನಲ್ಲಿ ಹಳದಿ ಎಲೆ ಚುಕ್ಕೆ ರೋಗಕ್ಕೆ ಔಷಧೋಪಚಾರವನ್ನು ಮಾಡಿದ್ರಿ ನೀವು. ಹೌದು. ಬುಡಕ್ಕೆ ಹಾಕಿದ್ರಿ. ಹೌದು. ಯಾವುದೋ ಒಂದು ಸ್ಪ್ರೇ ಮಾಡಿದ್ರಿ ಇಲ್ಲಿ. ಇಲ್ಲ. ಈಗ ಆ ಸಂಬಂಧ ಈಗ ಏನಾಯಿತು ಅಂತ ಕೇಳಿದ್ರೆ, ಎಲ್ಲ ಕಡೆಗೂ ಹಳದಿ ಎಲೆ ಚುಕ್ಕೆ ರೋಗ ಈಗ 2-2.5 ವರ್ಷದಿಂದ ತುಂಬ ಸ್ಪ್ರೇ ಮಾಡೋದು ಅರ್ಧ ಮುಕ್ಕಾಲು ವಾಸಿ ತೋಟವನ್ನೇ ಕಳ್ಕೊಂಡವೂ ಇದ್ದು, ಬೆಳೆ ಅಂತೂ ಇಲ್ಲೇ. ಅಂಥ ಒಂದು ಎಲ್ಲ ರೈತರಿಗೆ ಈ ಒಂದು ವಿಷಯದಲ್ಲಿ ನೀವು ಸ್ಪ್ರೇ ಮಾಡ್ದೇ ಕೇವಲ ಬುಡಕ್ಕೆ ಔಷಧಿ ಹಾಕಿ ಬದಲಾವಣೆ ಮಾಡಿದ್ದು ತೋಟದಲ್ಲಿ ಕಾಣಿಸ್ತಾ ಇದ್ದು, ತುಂಬ ಹಸಿರಾಗಿ ಚೆನ್ನಾಗಿದ್ದು. ಇದಕ್ಕೆ ನಿಮ್ಮ ಅಭಿಪ್ರಾಯ ಎಂಥದ್ದು? ನಿಮ್ಗೇನು ಅನಿಸ್ತು? ರೈತರಿಗೆ ಏನು ಹೇಳಿ ಬಯಸ್ತೀನಿ ಹಿಂಗೆ? ಒಳ್ಳೆ ಅಭಿಪ್ರಾಯ ಅನ್ನಿಸ್ತು. ತೋಟ ಎಲ್ಲವ ಚಲೋ ಇಂಪ್ರೂವ್ ಆಗ್ತಾ ಇದ್ದು. ಹಾಕ್ಲ ಅದರಲ್ಲೂ ವಿಶೇಷವಾಗಿ ನೀವು ಸಾವಯವ ಜೈವಿಕ ಔಷಧಿಯನ್ನು ಹಾಕಿದ್ರಿ. ಹೌದು. ಈಗೆಲ್ಲ ರೈತರ ಅಭಿಪ್ರಾಯ ಏನು ಕೇಳಿದ್ರೆ, ರಾಸಾಯನಿಕ ಸ್ಪ್ರೇ ಮಾಡೋ ಅಷ್ಟರ ಮಾತ್ರ ಅದು ಕಡಿಮೆ ಆಗ್ತು ಹೇಳುವಂಥದ್ದು. ಆದರೆ ರಾಸಾಯನಿಕ ಸ್ಪ್ರೇ ಮಾಡಿದ್ರೂ ಸಹ ಕಡಿಮೆ ಆಗದೆ ತೋಟವನ್ನು ಕಳ್ಕೊತಾ ಇದ್ದವಿದ್ದು. ಅಂಥವಕ್ಕೂ ಸಹ ನಿಮ್ಮ ಒಂದು ಮಾರ್ಗದರ್ಶನ ಎಂಥದ್ದು? ಈ ಔಷಧಿಯಿಂದ ಪ್ರಯೋಜನ ಇದ್ದು ಯೂಸ್ ಮಾಡ್ಲಿಕ್ಕೆ ಅಂತ ಹೇಳ್ತೀವಿ. ಸುಮ್ಮನೆ 2-3-4 ಸಾರಿ ಸ್ಪ್ರೇ ಮಾಡಿ ಅಥವಾ ತೋಟ ಕಳೆದುಕೊಳ್ಳೋಕ್ಕಿಂತವ ಈಗಾಗಲೇ 1 ಸತಿ 2 ಸತಿ ಸ್ಪ್ರೇ ಮಾಡಿದ್ರು ಬದಲಾವಣೆ ಐಲೆ ಹೇಳುವಂಥ ರೈತರು ಇದನ್ನು ಉಪಯೋಗಿಸ್ಲಿಕ್ಕೆ ನಿಮ್ಮ ಅಭಿಪ್ರಾಯ. ಸರಿ, ಇದು ಮಾಲಿನಿ ಭಟ್ ಅವರ ಒಂದು ಅಭಿಪ್ರಾಯ. ಹಾಗೆ ಇನ್ನು ಹೆಚ್ಚಿನ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಮಾಹಿತಿಗೋಸ್ಕರವಾಗಿ ನನ್ನನ್ನು ಸಂಪರ್ಕಿಸಬಹುದಾದ ಸಂಖ್ಯೆ 9483940115, 08419200915. ಹಾಗೆ ಇದರೊಂದಿಗೆ ಜ್ಯೋತಿಷ್ಯ ಮತ್ತು ಪೌರೋಹಿತ್ಯ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಸಹ ನಮ್ಮನ್ನು ಸಂಪರ್ಕಿಸಬಹುದು. ಧನ್ಯವಾದಗಳೊಂದಿಗೆ ನಿಮ್ಮ ಆತ್ಮೀಯ ಮಂಜಣ್ಣ, ಅರ್ಥಾತ್ ಮಂಜುನಾಥ್ ಭಟ್, ದೇಹಳ್ಳಿ, ಗದ್ದೆಮನೆ, ಯಲ್ಲಾಪುರ. ನಮಸ್ಕಾರ.